ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡೆಲ್ ಯಾರು? ನಾನು ಕೂಡ ರೆಪ್ಲಿಕ್ ಆಫ್ ರಾಹುಲ್ ಗಾಂಧಿ ಆಗ್ಬಿಡಬೇಕು. ರಾಹುಲ್ ಗಾಂಧಿಯವರ ಇಂಥ ಮಾತುಗಳೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ರಾಹುಲ್ ಗಾಂಧಿಯವರು ಖುಷಿಯಾಗಿದ್ದರೆ ನನ್ನ ರಾಜಕೀಯ ಬದುಕು ಉಜ್ವಲವಾಗಿರುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇರೋ ಹಾಗಿದೆ ಪ್ರಿಯಾಂಕ್ ಖರ್ಗೆ ಅವರು. ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ಸಿನ ನೇತಾರರಾದ ಮೇಲೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಯಿತು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರು ನೆನಪಿಸ್ಕೊಳ್ಬೇಕಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅಲ್ಲಿ ಏನು ಮಾತಾಡ್ತಾರೋ ಅದೇ ರೀತಿ ಇಲ್ಲಿ ಮಾತಾಡ್ತಾರೆ. ಗಲಭೆಕೋರರ ಪರವಾಗೇ ಇರುತ್ತೆ ಅವರ ಮನಸ್ಸು. ಆದರೆ ರಾಹುಲ್ ಗಾಂಧಿಯವರನ್ನು ನೆಚ್ಚಿಕೊಂಡ್ರೆ ಇಲ್ಲಿನ ಕಾಂಗ್ರೆಸ್ಗೂ ಅದೇ ಕತೆ. ಕರ್ನಾಟಕದ ಕಾಂಗ್ರೆಸ್ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಬೇಕಾದವರು ಯಾರು? ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಮಾತಾಡ್ತಾ ಹೋದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬುಡವೇ ಅಲ್ಲಾಡಿ ಹೋಗುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು ರಾಜ್ಯಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇದೆ, ದೇಶಾದ್ಯಂತ ಕೂಡ. RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡಿಬಿಡಬೇಕು, ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ಸ್ಪೇಸಲ್ಲಿ RSS ಅದು ಹೇಗೆ ತನ್ನ ಚಟುವಟಿಕೆಗಳನ್ನು ಮಾಡೋಕ್ಕೆ ಸಾಧ್ಯ, RSS ಅಂತ ಸಂಸ್ಥೆಗಳಿಗೆ ನಾವು ಕಡಿವಾಣ ಹಾಕಬೇಕು, ಹೀಗೆಲ್ಲ ಮಾತಾಡ್ತಿದ್ದಾರೆ. ಅದು ಚರ್ಚೆ ಪರ ವಿರೋಧ ನಡೀತಾ ಇದೆ. ಆದರೆ ಈಗ ನಾನು ಹೇಳೋಕೆ ಹೊರಟಿರುವಂಥ ವಿಚಾರ, ಪ್ರಿಯಾಂಕ್ ಖರ್ಗೆ ಅಂಥವರು ನಮ್ಮ ರಾಜ್ಯದ ಕಾಂಗ್ರೆಸ್ಸಿಗರಿಗೆ ಮಾಡೆಲ್ ಆಗಿಬಿಟ್ರೆ ಏನಾಗುತ್ತೆ, ಅವರೇ ನಮ್ಮ ಮಾದರಿ ರಾಜಕಾರಣಿ ಆಗಿಬಿಟ್ರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡೆಲ್ ಯಾರು? ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾದರಿ ರಾಜಕಾರಣಿ ಅಂತಂದರೆ ಅವರ ತಂದೆಯವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ನಾಗವಾರದಲ್ಲಿ ನಡೆದಂತಹ RSS ಮಹಾಸಂಗಮದ ಜಾಗಕ್ಕೆ ಹೋಗಿದ್ದರು. RSS ಕೈಗೊಳ್ಳುತ್ತಿದ್ದಂತಹ ಅನೇಕ ಕಾರ್ಯಕ್ರಮಗಳಿಗೆ ಮೆಚ್ಚುಗೆ ಸೂಚಿಸಿದರು. ಅಂಥ ಒಂದು ಫೋಟೋ ಈಗ ವೈರಲ್ ಆಗಿದೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡೆಲ್ ಅಲ್ವಾ? ಹಾಗಾದರೆ ಖಂಡಿತ ಅಲ್ಲ. ಬಹುಶಃ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂತಂದರೆ, ಪ್ರಿಯಾಂಕ್ ಖರ್ಗೆ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನನಗೆ ಮಾದರಿ ರಾಜಕಾರಣಿ ಅಂತ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿಯವರು ಅಂತ. ನಾನು ಕೂಡ ರೆಪ್ಲಿಕ್ ಆಫ್ ರಾಹುಲ್ ಗಾಂಧಿ ಆಗಿಬಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿರೋ ಕಾಣುತ್ತೆ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ ಅಂತಂದರೆ ಅವರ ಹೇಳಿಕೆಗಳನ್ನು ನೋಡಿ, ಇವರ ಹೇಳಿಕೆಗಳನ್ನು ಕೇಳಿ. ರಾಹುಲ್ ಗಾಂಧಿಯವರು ಮಾತೆತ್ತಿದ್ರೆ ಸಾಕು RSS ಅಂತ ಮಾತಾಡ್ತಿರ್ತಾರೆ. RSS ವಿರುದ್ಧ ದ್ವೇಷ ಕಾರ್ತಿರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಅವರು RSS ವಿರುದ್ಧ ಮಾತಾಡಿ RSSೇ ಗಾಂಧಿಯನ್ನು ಕೊಂದಿದ್ದು ಅಂತ ಹೇಳಿ ಆಮೇಲೆ ಅದಕ್ಕೆ ಕ್ಷಮಾಪಣೆ ಕೇಳಿ ಇದೆಲ್ಲ ಆಯಿತು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಕ್ಷಮಾಪಣೆ ಕೇಳಿದ್ದು ಬಿಟ್ಬಿಟ್ರು. ರಾಹುಲ್ ಗಾಂಧಿಯವರು ಮುಂಚೆ ಹೇಳಿದ್ದ ಹೇಳಿಕೆಯನ್ನು ಈಗಲೂ ಹೇಳ್ಕೊಂಡು ಕೂತಿದ್ದಾರೆ. ಇದಕ್ಕಾಗಿ ನಾನು ಹೇಳಿದ್ದು, ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾದರಿ ರಾಜಕಾರಣಿ ಅಂತಂದರೆ ಬಹುಶಃ ಅವರ ತಂದೆಯವರಲ್ಲ, ರಾಹುಲ್ ಗಾಂಧಿಯವರಂತ. ರಾಹುಲ್ ಗಾಂಧಿಯವರು ಆಗಾಗ RSS ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಇಡೀ ಭಾರತದಲ್ಲಿ ಎಲ್ಲ ಕಡೆ RSSನವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ. EDಯಲ್ಲಿ RSSನವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಸಂಸತ್ನಲ್ಲಿ RSSನವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಶಾಸಕಾಂಗ ಸಂಪೂರ್ಣ RSS ಮಯ ಆಗಿಬಿಟ್ಟಿದೆ, ಕಾರ್ಯಾಂಗ RSS ಮಯ ಆಗಿಬಿಟ್ಟಿದೆ, ನ್ಯಾಯಾಂಗದಲ್ಲೂ ಕೂಡ RSSನವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ RSS ವಿರುದ್ಧ ಅಷ್ಟೇ ಅಲ್ಲ, ನಮ್ಮ ಹೋರಾಟ ಇಂಡಿಯನ್ ಸ್ಟೇಟ್ ವಿರುದ್ಧ ಅಂತ ನೇರವಾದ ಮಾತುಗಳಲ್ಲಿ ರಾಹುಲ್ ಗಾಂಧಿ ಹೇಳಿದರು. ಅಂದರೆ ಭಾರತದ ವಿರುದ್ಧನೇ ನಾನು ಹೋರಾಟಕ್ಕೆ ಸಿದ್ಧ ಅಂತ ನೇರವಾಗಿ ಹೇಳಿದರು ರಾಹುಲ್ ಗಾಂಧಿ. ಬಹುಶಃ ರಾಹುಲ್ ಗಾಂಧಿಯವರ ಇಂಥ ಮಾತುಗಳೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಅವರನ್ನು ಮೀರಿಸೋ ರೀತಿಯಲ್ಲಿ ನಾನು RSS ವಿರುದ್ಧವಾಗಿ ಮಾತಾಡಿದರೆ ರಾಹುಲ್ ಗಾಂಧಿಯವ್ರನ್ನ ಖುಷಿಪಡಿಸ್ಬೋದು ಅಂತ ಪ್ರಿಯಾಂಕ್ ಖರ್ಗೆ ಅವರ ತಲೆಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ RSS ಪಥಸಂಚಲನದ ಬಗ್ಗೆ ಮಾತಾಡ್ತಾರೆ, ದೊಣ್ಣೆ ಹಿಡ್ಕೊಂಡು ಅವರು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾರೆ ಅಂತ ಮಾತಾಡ್ತಾರೆ, RSS ಒಂದು ವಿಚಿತ್ರಕಾರಿ ಶಕ್ತಿ ಅಂತ ಮಾತಾಡ್ತಾರೆ. ಯಾಕಂತಂದರೆ ರಾಹುಲ್ ಗಾಂಧಿಯವರನ್ನು ಮೆಚ್ಚಿಸಬೇಕು. ರಾಹುಲ್ ಗಾಂಧಿಯವರು ಖುಷಿಯಾಗಿದ್ದರೆ ನನ್ನ ರಾಜಕೀಯ ಬದುಕು ಉಜ್ವಲವಾಗಿರುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇರೋ ಹಾಗಿದೆ ಪ್ರಿಯಾಂಕ್ ಖರ್ಗೆ ಅವರು. ಸ್ವತಃ ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ಸಿನ ನೇತಾರರಾದ ಮೇಲೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಯಿತು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರು ನೆನಪಿಸ್ಕೊಳ್ಬೇಕಾಗತ್ತೆ. 2004ರಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಸಂಸತ್ ಸದಸ್ಯರಾದಾಗ ಕಾಂಗ್ರೆಸ್ ಪಕ್ಷ ಎಷ್ಟು ಸಂಸತ್ ಸದಸ್ಯರನ್ನು ಹೊಂದಿತ್ತು, ಅವರು ಅಧ್ಯಕ್ಷರಾದ ನಂತರ ಈಗ ಎಷ್ಟು ಸಂಸತ್ ಸದಸ್ಯರನ್ನು ಹೊಂದಿದೆ, ಆಗ ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಈಗ ಎಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತ ನಾವು ಗಮನಿಸಿದಾಗ ರಾಹುಲ್ ಗಾಂಧಿಯವರನ್ನು ಮಾದರಿಯನ್ನಾಗಿ ತಗೊಳ್ಳುವಂಥ ಯುವ ರಾಜಕಾರಣಿಗಳು ತಮ್ಮ ಭವಿಷ್ಯವನ್ನು ಯಾವ ರೀತಿ ತಾವೇ ಹಾಳು ಮಾಡ್ಕೋತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವತಃ ರಾಹುಲ್ ಗಾಂಧಿಯವರು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇಡೀ ಹಿಂದೂ ಸಮಾಜಕ್ಕೆ ಅದು ಅವಮಾನ ಆಗುವಂಥ ರೀತಿಯಲ್ಲಿತ್ತು.
ರಾಮ ಮಂದಿರ ನಿರ್ಮಾಣ ಅಂದ್ರೇನು, ಅಲ್ಲಿ ಬಂದ್ಬಿಟ್ಟು ಬಾಲಿವುಡ್ನವ್ರು ಬಂದು ಹಾಡು ಹೇಳೋರು, ಡ್ಯಾನ್ಸ್ ಮಾಡೋರೆಲ್ಲ ಬರ್ತಾರೆ, ಇದೆಂಥದ್ದಿದು ಅನ್ನುವಂಥ ಮಾತನ್ನು ಲೇವಡಿ ಮಾಡ್ಕೊಂಡು ಹೇಳಿದರು. ಅದಾದ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಸೋತರು, ಹರಿಯಾಣದಲ್ಲಿ ಸೋತರು, ಮುಂದಿನ ಯಾವ ರಾಜ್ಯಗಳಲ್ಲೂ ಅವರಿಗೆ ಗೆಲುವಿನ ಭರವಸೆ ಇಲ್ಲ. ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಿಂದೂಗಳ ಕನಸು. ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿಯವರು ಮರೆತು ಬಿಡ್ತಾರೆ ಪಾಪ. ಹಾಗಾಗಿ ರಾಮನೇ ಇಲ್ಲ ಅನ್ನೋದು, ರಾಮ ಅನ್ನೋದು ಕಟ್ಟು ಕಥೆ ಅನ್ನೋದು, ರಾಮ ಸೇತು ಅನ್ನೋದು ಇರಲಿಲ್ಲ ಅಂತ ಅಫಿಡವಿಟ್ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾ 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 ಇಡೀ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಿಬಿಟ್ರು ರಾಹುಲ್ ಗಾಂಧಿ. ಸೊ ರಾಹುಲ್ ಗಾಂಧಿಯನ್ನು ನೆಚ್ಕೊಂಡು ಯಾರ್ಯಾರು ಯುವ ನಾಯಕರಿದ್ರಲ್ಲ, ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ, ಕೇರಳದಲ್ಲಿ ಎ.ಕೆ. ಆಂಟೋನಿಯವರ ಪುತ್ರ ಅನಿಲ್ ಆಂಟೋನಿ, ಇನ್ನು ಮಹಾರಾಷ್ಟ್ರದಲ್ಲಿ ಪ್ರಿಯಾಂಕಾ ಚತುರ್ವೇದಿ, ಇವರಂತೂ ಕಾಂಗ್ರೆಸ್ಸನ್ನು ಬಲವಾಗಿ ಸಮರ್ಥಿಸ್ಕೊಳ್ತಾ ಇದ್ದರು. ಅವರೆಲ್ಲರೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ಬಿಟ್ರು. ಬಹುಶಃ ಜ್ಯೋತಿರಾದಿತ್ಯ ಸಿಂಧಿಯಾ ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ಈಗೇನು ಮಿನಿಸ್ಟರ್ ಆಗಿದ್ದಾರಲ್ಲ, ಆ ಮಿನಿಸ್ಟರ್ ಆಗ್ತಾನೆ ಇರಲಿಲ್ವೇನೋ. ಇಂಥ ಅನೇಕ ಉದಾಹರಣೆಗಳಿದ್ದಾವೆ. ಇನ್ನು ಕರ್ನಾಟಕದಲ್ಲಿ ತಗೊಳ್ಳಿ, ಪ್ರಿಯಾಂಕ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಅಲ್ಲಿ ಏನು ಮಾತಾಡ್ತಾರೋ ಅದೇ ರೀತಿ ಇಲ್ಲಿ ಮಾತಾಡ್ತಾರೆ. ಐ ಲವ್ ಮೊಹಮ್ಮದ್ ವಿಚಾರ ಇರ್ಬೋದು, CAA ಹೋರಾಟಗಳಿರ್ಬೋದು, ಅಲ್ಲೆಲ್ಲ ಕೂಡ ರಾಹುಲ್ ಗಾಂಧಿಯವರು ಹಿಂದುತ್ವದ ವಿರುದ್ಧನೇ ಮಾತಾಡ್ತಾರೆ. ನೀವು ನೋಡ್ಕೊಂಡು ಬನ್ನಿ, ಗಲಭೆಕೋರರ ಪರವಾಗೇ ಇರುತ್ತೆ ಅವರ ಮನಸ್ಸು. ಪ್ರಿಯಾಂಕ್ ಖರ್ಗೆ ಅವರ ಮನಸ್ಥಿತಿಯೂ ಅದೇ. ಇಲ್ಲಿ DJ ಹಳ್ಳಿ KJ ಹಳ್ಳಿ ಇರ್ಬೋದು, ಧರ್ಮಸ್ಥಳದ ವಿಚಾರ ಇರ್ಬೋದು, ಮದ್ದೂರಿನ ಗಲಾಟೆ ಇರ್ಬೋದು, ಹುಬ್ಬಳ್ಳಿ ಕೇಸ್ ವಾಪಸ್ ತಗೊಂಡಿದ್ದ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ಅವರು ಯಾರ ಪರವಾಗಿ ಮಾತಾಡ್ತಾರೆ ಅನ್ನುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಹಾಗಾಗಿಯೇ ರಾಜ್ಯದ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಯುವ ನಾಯಕರು, ಯುವ ರಾಜಕಾರಣಿಗಳು, ಕಾಂಗ್ರೆಸ್ನಲ್ಲಿ ತಮ್ಮ ಭವಿಷ್ಯವನ್ನು ಅರಸುತ್ತಾ ಹೊರಟಿರುವಂಥವರು, ಅವರು ಇದನ್ನೆಲ್ಲ ಗಮನಿಸಬೇಕು. ಉತ್ತರ ಭಾರತದಲ್ಲಾದಂತೆ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ಗೆ ಅದೇ ಸ್ಥಿತಿ ಬಂದುಬಿಡುತ್ತೆ. ಕಾಂಗ್ರೆಸ್ ಪಕ್ಷದ ಅದೃಷ್ಟವೋ ಏನೋ, ಇಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅಂತ ನಾಯಕರು ಇರೋದರಿಂದ ಇವತ್ತಿಗೂ ಉಳ್ಕೊಂಡಿದೆ. ಆದರೆ ರಾಹುಲ್ ಗಾಂಧಿಯವರನ್ನು ನೆಚ್ಚಿಕೊಂಡ್ರೆ ಇಲ್ಲಿನ ಕಾಂಗ್ರೆಸ್ಗೂ ಅದೇ ಕತೆ. ಕೇರಳದಲ್ಲೂ ಅಷ್ಟೇ, ಅಲ್ಲಿನ ಡೆಮೋಗ್ರಫಿಯಿಂದಾಗಿ ಕಾಂಗ್ರೆಸ್ ಉಳ್ಕೊಂಡಿದೆ ಹೊರತು ರಾಹುಲ್ ಗಾಂಧಿಯ ಮುಖ ನೋಡಿ ಅಲ್ಲ. ನಮ್ಮ ಊರುಗಳಲ್ಲಿ ಗಣಪತಿ ವಿಸರ್ಜನೆ ಮಾಡೋರು ಎಲ್ಲ ಪಕ್ಷಕ್ಕೂ ಸೇರಿರ್ತಾರೆ. ನಮ್ಮ ಊರುಗಳಲ್ಲಿ ರಾಮನವಮಿ ಮಾಡೋರು ಎಲ್ಲ ಪಕ್ಷಕ್ಕೂ ಸೇರಿರ್ತಾರೆ. ನಮ್ಮ ಊರುಗಳಲ್ಲಿ ದಸರಾ ಮಾಡುವವರು ಎಲ್ಲ ಪಕ್ಷಗಳಿಗೂ ಸೇರಿರ್ತಾರೆ. ನಮ್ಮ ಊರುಗಳಲ್ಲಿ ದೀಪಾವಳಿ ಪಟಾಕಿ ಹಚ್ಚೋರು ಸಹ ಎಲ್ಲ ಪಕ್ಷಗಳಿಗೂ ಸೇರಿರ್ತಾರೆ. ಅದನ್ನು ರಾಹುಲ್ ಗಾಂಧಿ ಯಾವತ್ತೂ ಅರ್ಥ ಮಾಡಿಕೊಳ್ಳೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಇದೇ ಮನಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಹಿಂದೂಗಳಿಗೆ, ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂಥ ಮಾತುಗಳನ್ನೇ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಬೇಕಾದವರು ಯಾರು ಅಂತ. ಪ್ರಿಯಾಂಕ್ ಖರ್ಗೆ ಅಂತವರೋ, ಇಲ್ಲ ರಾಹುಲ್ ಗಾಂಧಿ ಅಂತವರೋ, ಅಥವಾ ಬೇರೆ ಯಾರಾದರೂ ಅಂತ. ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ವತಃ ಅವರ ಇಲಾಖೆ ಯಾವುದು ಅಂತಲೇ ಗೊತ್ತಿದೆಯೋ ಗೊತ್ತಿಲ್ವೋ, ರಾಜ್ಯದ ಜನಕ್ಕಂತೂ ಗೊತ್ತಿಲ್ಲ. ಯಾಕಂದರೆ ಅವರು ಅವರ ಇಲಾಖೆಯೊಂದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತಾರೆ. ಉಳಿದಿದ್ದೆಲ್ಲ ಅಂದರೆ ಯಾವುದು? ಹಿಂದುತ್ವವನ್ನು ಟೀಕೆ ಮಾಡೋದು, ಹಿಂದೂ ಧರ್ಮ ಅಸಹಿಷ್ಣುತೆಯ ಪರಮಾವಧಿ ಅಂತ ಹೇಳೋದು, RSSನ ಬೈಯೋದು, ರಾಹುಲ್ ಗಾಂಧಿಯನ್ನು ಖುಷಿಪಡಿಸೋದು. ಹೀಗೆ ಮಾತಾಡ್ತಾ ಹೋದರೆ ಅಂಥವರನ್ನು ಮೆಚ್ಚಿಸೋಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಥಳೀಯವಾಗಿ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಮಾತಾಡ್ತಾ ಹೋದರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬುಡವೇ ಅಲ್ಲಾಡಿ ಹೋಗುತ್ತೆ. ಉತ್ತರ ಭಾರತದಲ್ಲಾದ ಹಾಗೆ ಇದನ್ನು ಸ್ಥಳೀಯ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಹೋರಾಟ ಇರೋದು BJP ವಿರುದ್ಧ. ರಾಜಕೀಯವಾಗಿ ಹೋರಾಟ ಮಾಡಲಿ, ಅಥವಾ ಸೈದ್ಧಾಂತಿಕವಾಗಿ RSSನ ಎದುರಿಸುವಂಥವ್ರು ಎದುರಿಸಲಿ. ಆದರೆ ಈ RSSನ ಅರ್ಥನೇ ಮಾಡ್ಕೊಳ್ದಲೆ, ಹಿಂದುತ್ವವನ್ನು ಅರ್ಥನೇ ಮಾಡ್ಕೊಳ್ದಲೆ RSS ಬಗ್ಗೆ ಲಘುವಾಗಿ ಮಾತಾಡೋದು, ಹಿಂದುತ್ವದ ಬಗ್ಗೆ ದ್ವೇಷಪೂರಿತವಾದ ಮಾತುಗಳನ್ನು ಆಡೋದು, ಇದೆಲ್ಲದರಿಂದ ಕಾಂಗ್ರೆಸ್ ನಾಯಕರ ಬುಡ ಅಲ್ಲಾಡುತ್ತೆ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ ನಾಯಕರು ಮೆಚ್ಚಿಸಬೇಕಾದ್ದು ನಿಮ್ಮ ನಾಯಕರನ್ನಲ್ಲ, ನಿಮ್ಮ ಮತದಾರರನ್ನು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಒಂದು ಯೋಚನೆ ನಿಮ್ಮ ಮನಸ್ಸಲ್ಲಿ ಬರಬೇಕಾಗಿದೆ. ಇಲ್ಲದಿದ್ದರೆ ಮತದಾರರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ.